ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು BA ಪ್ರಥಮ ಸೆಮಿಸ್ಟ್ರಿನ ವಿದ್ಯಾರ್ಥಿಗಳ ಸಿಲೆಬಸ್ಗೆ ಅನುಗುಣವಾಗಿ ಕಾನೂನು ಮತ್ತು ನ್ಯಾಯ, ಅದರ ಅರ್ಥ, ಅದರ ಮೂಲಗಳು ಮತ್ತು ದೃಷ್ಟಿಕೋನವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಹಾಗಾದರೆ ಲಾ ಅಂಡ್ ಜಸ್ಟಿಸ್ ಇದರ ಮೂಲವನ್ನು ನಾವು ಸ್ವಲ್ಪ ಸಮಯ ನೋಡ್ಕೊಂಡು ಬರೋದಾದರೆ, ಕಾನೂನು ಎಂಬ ಪದದ ಅರ್ಥವನ್ನು ಟುಟೆನಿಕ್ ಭಾಷೆಯಲ್ಲಿ ಲಾಗ್ ಅಂತ ಕರೀತಾರೆ. ಲ್ಯಾಟಿನ್ ಭಾಷೆಯ ಲಿಗೇರಾ ಎಂಬುದಾಗಿ ಅದರ ಅರ್ಥ. ಈ ಲಾಗ್ ಅಥವಾ ಲಿಗೇರೆ ಪದದ ಅರ್ಥವೇನೆಂದರೆ ಒಂದುಗೂಡಿಸು. ನಿಮಗೆ ಇದನ್ನ ವರ್ಡ್ಸನ್ನ ಬೋಲ್ಡ್ ಮಾಡಿ ತೋರಿಸ್ತೀನಿ. ಸೊ ಒಂದುಗೂಡಿಸು, ಬಂಧಿಸು ಅಥವಾ ಕಟ್ಟು ಎಂಬುದಾಗಿ ಇದರ ಅರ್ಥ. ಹಾಗಾದರೆ ಕಾನೂನು ತಜ್ಞರು ಈ ಕುರಿತಾಗಿ ಏನನ್ನ ವ್ಯಾಖ್ಯಾನವನ್ನ ನೀಡಿದ್ದಾರೆ ಹಾಗಾದರೆ ಅನ್ನೋದು ನೋಡೋದಾದ್ರೆ, ಮೊಟ್ಟ ಮೊದಲ ಬಾರಿಗೆ ಆಸ್ಟಿನ್ ಎಂಬ ರಾಜಕೀಯ ತಜ್ಞ ಪರಮಾಧಿಕಾರ ಹೊಂದಿರುವಂತ ಆಜ್ಞೆಯೇ ಕಾನೂನು ಎಂಬುದಾಗಿ ವಿವರಿಸಿದ್ದಾನೆ. ಅದರ ಅರ್ಥ, ಯಾವ ಸರ್ಕಾರವಾಗಲಿ ಒಂದು ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಾಗ ಅದು ಪೂರ್ಣವಾಗಿ ಪ್ರಜೆಗಳಿಗೆ ಆಜ್ಞೆಯನ್ನ ಕೊಡುವಂತಹ ಅಧಿಕಾರವನ್ನ ಒಳಗೊಂಡಿರುತ್ತೆ. ಕಾನೂನು ಎಂಬ ಪದ ಹಲವಾರು ಭಾಷೆಗಳಲ್ಲಿ ಹಲವಾರು ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡಿದಾಗ್ಯೂ ರಾಜ್ಯಶಾಸ್ತ್ರದ ದೃಷ್ಟಿಯಲ್ಲಿ ಸರ್ಕಾರದಿಂದ ನಿರ್ದೇಶಿಸಿ ನಿಯಂತ್ರಿಸುವ ತತ್ವಗಳಾಗಿವೆ ಕಾನೂನುಗಳು. ನಾವು ಪ್ರಾಚೀನ ಕಾಲದ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಚಿಂತನೆಯಿಂದ ಕಲಿಯುವ ವಿಚಾರವೇನೆಂದರೆ, ನೈಸರ್ಗಿಕ ಕಾನೂನುಗಳು, ನ್ಯಾಚುರಲ್ ಲಾ, ಡಿವೈನ್ ಲಾ, ದೈವಿಕ ಕಾನೂನುಗಳು ಮತ್ತು ಕ್ರಿಯಾ ಕಾನೂನುಗಳು, ಆಕ್ಟಿವ್ ಲಾಸ್ ಬಗ್ಗೆ ನಾವು ಕಲಿತೀವಿ. ಆರಂಭ ದಿನಗಳಲ್ಲಿ ಮನುಷ್ಯನ ನಿಸರ್ಗದ ಕಾನೂನುಗಳಿಂದ ಬಂಧಿಸಲ್ಪಟ್ಟಿದ್ದ, ನಿಸರ್ಗದ ಆಚರಣೆಗಳನ್ನ ಅವನು ಅನುಸರಿಸಿಕೊಂಡು ಬರುತ್ತಾ ಇದ್ದ. ತದನಂತರವಾಗಿ ಪೋಪರ ಕಾಲ ಅಥವಾ ಮಧ್ಯಯುಗೀನ ಕಾಲದಲ್ಲಿ ಅವನು ಚರ್ಚುಗಳ ಆಜ್ಞೆಗಳನ್ನ ಪಡ್ಕೊಂಡು ಅದಕ್ಕೆ ಅನುಗುಣವಾಗಿ ಜೀವಿಸಬೇಕಾಗಿತ್ತು. ಹಾಗಾಗಿ ಆ ಕಾಲದ ಆಜ್ಞೆಗಳನ್ನ ದೈವಿಕ ಆಜ್ಞೆಗಳಂತ ಕರೀತಾ ಇದ್ರು ಮತ್ತು ಭೂಮಿಯ ಮೇಲೆ ದೇವರ ನಡಿಗೆಯೇ ಕಾನೂನು ಎಂಬುದಾಗಿ ಫೆಡ್ರಿಕ್ ಹೆಗೆಲ್ ಅವರ ಚಿಂತನೆ ಅದು ಸಾರ್ವಕಾಲಿಕವಾಗಿದೆ. ಮುಂದೆ ನಾವು ನೋಡ್ತಾ ಇದ್ವಿ, ಗೆಟೆಲ್ ಎಂಬ ಇನ್ನೊಬ್ಬ ರಾಜಕೀಯ ತಜ್ಞ ಹೇಳ್ತಾನೆ, ಅಧಿಕೃತ ಅಧಿಕಾರ ವರ್ಗ ಅಂದ್ರೆ ಸರ್ಕಾರವನ್ನ ನಡೆಸುವಂತ ವರ್ಗ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ, ತನ್ನ ಭೌಗೋಳಿಕ ಪ್ರದೇಶದಲ್ಲಿ ಬರುವಂತ ಜನರಿಗೆ ನೀಡುವಂತಹ ಆದೇಶಗಳೇ ಕಾನೂನುಗಳು ಎಂಬುದಾಗಿ ಅವರು ಕರೆಯಲ್ಪಟ್ಟಿದ್ದಾರೆ. ಯಾವುದೇ ಸರ್ಕಾರಗಳು ತನ್ನ ಭೌಗೋಳಿಕ ಪ್ರದೇಶದಲ್ಲಿ ಬರುವಂತ ಜನರಿಗೆ ಮಾತ್ರ ಕಾನೂನು ಅನ್ವಯಿಸುತ್ತೆ ಹೊರತು ಭೌಗೋಳಿಕ ಪ್ರದೇಶ ಹೊರತುಪಡಿಸಿದಂತಹ ಬೇರೆಯವರಿಗೆ ಈ ಕಾನೂನುಗಳು ಅವು ಅನ್ವಯಿಸುವುದಿಲ್ಲ. ಹಾಗಾದ್ರೆ ಹಾಲೆಂಡ್ ಎಂಬಂತ ಇನ್ನೊಬ್ಬ ರಾಜಕೀಯ ಚಿಂತಕ ಹೇಳ್ತಾನೆ, ಸ್ವತಂತ್ರ ರಾಜಕೀಯ ಪರಮಾಧಿಕಾರವು ಕಡ್ಡಾಯವಾಗಿ ಬಳಕೆಗೆ ತರುವ ಮಾನವನ ಬಾಹ್ಯ ಚಟುವಟಿಕೆಗಳ ಸಾಮಾನ್ಯ ನಿಯಮವೇ ಕಾನೂನು. ಅಂದರೆ ಒಂದು ರಾಜಕೀಯ ಪಕ್ಷ ಅಥವಾ ರಾಜ್ಯದಲ್ಲಿರುವಂತ ವ್ಯವಸ್ಥೆ ಮಾನವನ ಹೊರಗಿನ ಚಟುವಟಿಕೆಗಳನ್ನ ಹೇಗೆ ಬಂಧಿಸಬೇಕು ಅನ್ನುವಂತ ವಿಚಾರಗಳನ್ನ ಹೇಳುವುದನ್ನೇ ಕಾನೂನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. ಇನ್ನು ಎರೆಸ್ಕೆನ್ ಎಂಬ ಇನ್ನೊಬ್ಬ ರಾಜಕೀಯ ಚಿಂತಕ ಹೇಳ್ತಾನೆ, ಪ್ರಜೆಗಳ ಮೇಲೆ ಸರ್ಕಾರವು ಒತ್ತಾಯದಿಂದ ಏರುವ ನಿಯಮಗಳೇ ಕಾನೂನು. ಆ ಕೆಲವು ಸಮಯ ಕಾನೂನುಗಳು ಒತ್ತಾಯ ಪೂರ್ವಕವಾಗಿರುತ್ತವೆ, ಅದನ್ನು ಅವರ ಮೇಲೆ ಏರಿ ಅವರನ್ನ ಒಂದು ರೀತಿ ಬಂಧಿಸ್ತಾರೆ ಅನ್ನೋದನ್ನ
ಎರೆಸ್ಕಾನ್ಸ್ ಎಂಬ ಚಿಂತಕ ವ್ಯಕ್ತಪಡಿಸಿದ್ದಾನೆ. ಮುಂದೆ TH ಗ್ರೀನ್ ಎಂಬ ಇನ್ನೊಬ್ಬ ರಾಜಕೀಯ ಚಿಂತಕನ ವ್ಯಾಖ್ಯಾನ ಹೀಗಿದೆ: ಸರ್ಕಾರದಿಂದ ಆಜ್ಞಾಪಿಸಲ್ಪಟ್ಟ ಹಕ್ಕು ಮತ್ತು ಕರ್ತವ್ಯಗಳು. ಇವತ್ತು ನಮಗೆ ಸರ್ಕಾರ ಒಂದು ಕಾನೂನು ತಂದ್ರೆ, ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕಂತ ಹೇಳಿದ್ರೆ ಅದನ್ನ ನಾವು ಪಾಲಿಸ್ಬೇಕು. ಸರ್ಕಾರಗಳು ತರುವಂತ ಕಾನೂನುಗಳು ಕೆಲವು ಸಮಯ ನಮಗೆ ಅದು ಹಕ್ಕು ರೀತಿಯಲ್ಲಿ ಇರುತ್ತವೆ ಮತ್ತು ಕೆಲವು ಸಮಯ ಕರ್ತವ್ಯ ರೀತಿಯಲ್ಲಿ ಇರುತ್ತವೆ. COVID-19 ಕಾಲದಲ್ಲಿ ಮಾಸ್ಕ್ ಧರಿಸಬೇಕೆಂಬ ಕಾನೂನು, ಮಾಸ್ಕ್ ಧರಿಸ್ತಾ ಹೋದರೆ ಸಾರ್ವಜನಿಕವಾಗಿ ಅಡ್ಡಾಡ್ತಾ ಇದ್ರೆ ₹100, ₹500 ದಂಡ ವಿಧಿಸುವ ಮೂಲಕವಾಗಿ ಕಾನೂನನ್ನು ಮೀರಿ ನಡೆಯುವಂತವರಿಗೆ ದಂಡವನ್ನು ಹಾಕ್ತಾರೆ. ಹಾಗಾಗಿ ನಾವು ಸರ್ಕಾರದಿಂದ ಬರುವಂತ ಕಾನೂನುಗಳನ್ನ, ಸುತ್ತೋಲೆಗಳನ್ನ ನಾವು ಕರ್ತವ್ಯಗಳಾಗಿ ಪಾಲಿಸಬೇಕು ಅನ್ನೋದನ್ನ ಗ್ರೀನ್ ಅವರು ಹೇಳ್ತಾರೆ. ಹಾಗಾದ್ರೆ ಕಾನೂನಿನ ಸಾಮಾನ್ಯ ವ್ಯಾಖ್ಯಾನವನ್ನು ನೋಡುವಾಗ ಈ ಜಗತ್ತಿನಲ್ಲಿ ಕಂಡು ಬರುವಂತ ಎಲ್ಲಾ ರೀತಿಯಂತ ಕಾರಣಗಳು, ಪರಿಣಾಮಗಳಿಗೆ ಇದು ಅನ್ವಯಿಸುತ್ತೆ. ಗುರುತ್ವಾಕರ್ಷಣ ನಿಯಮ ಮತ್ತು ಬ್ರಹ್ಮಾಂಡದ ವಿಶಾಲವಾದಂಥ ಕಾನೂನು ವ್ಯವಸ್ಥೆ ಮಾನವನ ಇಚ್ಛೆಗೆ ಹೊಂದಿಕೊಳ್ಳಲಾಗದೆ, ಉಲ್ಲಂಘಿಸಲಾಗದಂತೆ ಕೆಲಸ ಮಾಡುತ್ತೆ. ಒಟ್ಟಾರೆ ಮಾನವನ ನಡವಳಿಕೆಯ ಮಾರ್ಗದರ್ಶನಕ್ಕಾಗಿ ಹೇಗೆ ಜೀವಿಸಬೇಕು, ಕಳ್ಳತನ ಮಾಡುವಂಥವನಿಗೆ, ಅತ್ಯಾಚಾರ ಮಾಡುವಂಥವನಿಗೆ ಹಾಗೂ ದೇಶದ್ರೋಹ ಕೆಲಸ ಮಾಡುವಂಥವರಿಗೆ ಇಂತಿಂಥ ಶಿಕ್ಷೆಗಳಿದೆ ಎಂಬ ಒಂದು ಕಾನೂನು ಬಂದಾಗ ಅದು ಮನುಷ್ಯನಿಗೆ ನಿರ್ದೇಶನ ಕೊಟ್ಟು ನಡೆಯಬೇಕಾದ ದಾರಿಯನ್ನ ತೋರಿಸುತ್ತೆ. ಇಲ್ಲಿ ಮನುಷ್ಯನಿಗೆ ವೈಯಕ್ತಿಕವಾದಂತ ಇಚ್ಛೆಗಳು, ಉದ್ದೇಶಗಳು ಇದ್ದಾಗ್ಲೂ ಅವನು ಆಂತರಿಕ ನಿಯಮಗಳಿಗೆ ಸಂಬಂಧಪಟ್ಟವನಾಗಿ ನೈತಿಕ ಕಾನೂನುಗಳನ್ನ ಅನುಸರಿಸಿಕೊಂಡು ಹೋಗಬೇಕಾಗಿರುವಂತಹ ಒಂದು ಧಾವಂತದಲ್ಲಿ ಅವನಿರುತ್ತಾನೆ. ಹಾಗಾಗಿನೇ ಕಾನೂನು ಎಲ್ಲಾ ನಾಗರಿಕರಿಗೆ ತಿಳುವಳಿಕೆ ಕೊಡುತ್ತೆ. ಕಾನೂನಿನ ಜ್ಞಾನ ಇಲ್ಲದ ಕಾರಣ ಇವತ್ತು ಅನೇಕರು ಶಿಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಬಾಲ ಅಪರಾಧ ಮಾಡಿ ರಿಮ್ಯಾಂಡ್ ಹೋಮ್ಗಳಲ್ಲಿರ್ತಾರೆ, ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಕೊಲೆ ಸುಲಿಗೆಗಳನ್ನು ಮಾಡಿ ಕಾನೂನಿನ ಬಗ್ಗೆ ಗೊತ್ತಿಲ್ಲದೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ನೈತಿಕ ಕಾನೂನುಗಳು ಮತ್ತು ನೈಸರ್ಗಿಕ ಕಾನೂನುಗಳ ಜೊತೆಗೆ ಆಜ್ಞಾಪಿಸಲ್ಪಟ್ಟ ಕಾನೂನುಗಳು, ಜಾರಿಗೆ ತಂದ ಕಾನೂನುಗಳನ್ನು ಸಹ ನಾವು ತಿಳ್ಕೊಳ್ಬಹುದು. ನಿಮ್ಗೆ ಗೊತ್ತಿದೆ, ಮಾನವ ಮೂಲತಃ ಸಮಾಜ ಜೀವಿ. ಅರಿಸ್ಟಾಟಲ್ ಅವರ ಸ್ಟೇಟ್ಮೆಂಟ್ ನಾನು ಕೋಟ್ ಮಾಡುತ್ತೇನೆ: ಮ್ಯಾನ್ ಆಸ್ ಎ ಸೋಷಿಯಲ್ ಅನಿಮಲ್ ಆಸ್ ವೆಲ್ ಆಸ್ ಎ ಪೊಲಿಟಿಕಲ್ ಅನಿಮಲ್. ಈ ಕೆನಾಟ್ ಲೆಫ್ಟ್ ಫ್ರಮ್ ದ ಸೊಸೈಟಿ ಆರ್ ದ ಸ್ಟೇಟ್. ಅವನು ರಾಜ್ಯವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅವನು ಬದುಕಬೇಕಂದ್ರೆ ಒಂದು ಪ್ರಾಣಿಯಾಗಿರಬೇಕಿಲ್ಲ, ದೇವರಾಗಿರಬೇಕು ಎಂಬುದಾಗಿ ಅವರು ವ್ಯಾಖ್ಯಾನಿಸಿದ್ದಾರೆ. ಹಾಗಾಗಿ ಮನುಷ್ಯ ಸಮಾಜದಲ್ಲಿ ವಾಸವಾಗಿರುವಾಗ ಪಶುಗಳ ಹಾಗೆ ಅಥವಾ ಪ್ರಾಣಿಗಳಾಗಿ ವರ್ತನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪರಮಾಧಿಕಾರ, ಸಾರ್ವಭೌಮ ಅಧಿಕಾರ ಹೊಂದಲ್ಪಟ್ಟಂತಹ ಸರ್ಕಾರಗಳು ಕೊಟ್ಟಂತ ಆಜ್ಞೆಗಳನ್ನ ಪಾಲಿಸಬೇಕಾಗಿರುತ್ತೆ. ಮೆಕೆವೆರ್ ಎಂಬ ವ್ಯಕ್ತಿ ಹೇಳಿದ ಪ್ರಕಾರ, ಕಾನೂನುಗಳಿಲ್ಲದಿದ್ದರೆ ವ್ಯವಸ್ಥೆ ಎಂಬುದೇ ಇರುತ್ತಿರಲಿಲ್ಲ. ವ್ಯವಸ್ಥೆ ಇರಬೇಕನ್ನೋ ವ್ಯವಸ್ಥೆ ಇದೆ ಅಂದ್ರೆ ಅದು ಮಾನವನ ಬೆಳವಣಿಗೆಗೆ ಪೂರಕವಾಗಿರುತ್ತೆ ಎಂಬ ಒಂದು ಸ್ಟೇಟ್ಮೆಂಟ್ ಅನ್ನು ಅವರು ಕೊಡ್ತಾರೆ. ಹಾಗಾಗಿ ರಾಜ್ಯದ ಇಚ್ಛೆ ಕಾನೂನುಗಳ ಮೂಲಕವಾಗಿ ವ್ಯಕ್ತವಾಗುತ್ತೆ. ಮಾನವನ ಇಚ್ಛೆ ನಮ್ಮ ಭಾವನೆಗಳು, ವರ್ತನೆಗಳ ಮೂಲಕವಾಗಿ ನಾವು ತೋರಿಸಿಕೊಳ್ಳುತ್ತೇವೆ. ಹಾಗೆ ಒಂದು ಸರ್ಕಾರದ ಇಚ್ಛೆ ಏನು? ವಾಟ್ ಇಸ್ ದ ವಿಲ್ ಆಫ್ ದಿ ಗವರ್ಮೆಂಟ್? ವಾಟ್ ದರ್ ಡಿಸಿಷನ್ ಟೇಕನ್ ಫ್ರಮ್ ದ ಇಂಟ್ರೆಸ್ಟ್ ಆಫ್ ದಿ ಪೀಪಲ್? ಜನರಿಗೆ ಹಿತಾಸಕ್ತಿಗಾಗಿ ಏನು ತರಬೇಕೆಂಬುದನ್ನ ಅವರು ಕಾನೂನಿನ ಮೂಲಕವಾಗಿ ಜಾರಿಗೆ ತರ್ತಾರೆ. ಹಾಗಾದ್ರೆ ಕಾನೂನಿನ ಮೂಲಗಳನ್ನು ನೋಡುವಾಗ ನಾವು ಈ ಕೆಳಗಿನಂತೆ ತಿಳ್ಕೊಳ್ಬಹುದು. ಒಂದೇದು ಸಂಪ್ರದಾಯಗಳು. ಇವು ಇಂಗ್ಲೆಂಡ್ ಅಲ್ಲಿ ಇವತ್ತು ಸಹ ಕಾನೂನುಗಳು ಅಥವಾ ಸಂವಿಧಾನ ಇಲ್ಲದ ನಿಮಿತ್ತ ಇಡೀ ದೇಶವನ್ನ ಅವರು ಸಂಪ್ರದಾಯ, ರೂಢಿ, ನಡವಳಿಕೆ ಮತ್ತು ತರಾವುಗಳನ್ನು ಪಾಸ್ ಮಾಡೋದ್ರ ಮೂಲಕವಾಗಿ ಅವರು ಅದನ್ನ ಹೊಂದಿಕೊಂಡಿದ್ದಾರೆ ಮತ್ತು ಆ ಪ್ರಕಾರ ಜೀವಿಸ್ತಾರೆ. ಇಲ್ಲಿ ಈ ಸಂಪ್ರದಾಯಗಳಂತಂದ್ರೆ ನಿಯಮಗಳ ರಚನೆ. ಸಾಮಾನ್ಯವಾಗಿ ಯಾವುದೇ ರಾಜ್ಯವು ಎಲ್ಲಿಯೂ ಸಹ ಭಾಗಿಯಾಗುವುದಿಲ್ಲ. ಸಾಮಾಜಿಕ ಸಂಬಂಧಗಳು ಸರಳವಾಗಿರುತ್ತವೆ.
ಸಮಾಜದ ಹಿತಾಸಕ್ತಿಗಳು ಕಡಿಮೆ ಆಗಿದ್ದರೂ ಸಹ ಮೌಖಿಕವಾದಂತಹ ಇನ್ಸ್ಟ್ರಕ್ಷನ್ ಕೊಡೋದ್ರ ಮೂಲಕವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಜನರು ಹಿರಿಯರ ಮಾರ್ಗದರ್ಶನವನ್ನ ಕೇಳಿ ಪ್ರಾಚೀನ ಕಾಲದಲ್ಲಿ ಯಾರು ತಮ್ಮ ನಾಯಕರು ಇರ್ತಾರೋ ಆ ನಾಯಕರು ಹೇಳುವಂತ ಮಾತುಗಳೇ ಅಂದು ಕಾನೂನುಗಳಾಗಿದ್ದವು. ಅವು ಧಾರ್ಮಿಕ ಆಚರಣೆಗಳಲ್ಲಿಯೂ ತಮ್ಮ ಎಲ್ಲ ಭಕ್ತಿ ಪ್ರಧಾನ ವ್ಯವಸ್ಥೆಯಲ್ಲಿ ಅವರ ಮಾತೆ ಅಂತಿಮವಾಗಿತ್ತು. ಕೆಲವು ಸಮಯ ಅವರ ಮಾತುಗಳು ಮೂಢನಂಬಿಕೆಗಳಾಗಿದ್ದರೂ ಅದನ್ನ ಅವತ್ತಿನ ಒಂದು ಜನಾಂಗ ಪ್ರಾಚೀನ ಕಾಲದಲ್ಲಿ ನೆರವೇರಿಸಬೇಕಾಗಿತ್ತು. ಬುಡಕಟ್ಟು ಜನಾಂಗದಲ್ಲಿರುವಂತ ನಾಯಕರುಗಳೇ ಕೊಡುವಂತ ಕಾನೂನುಗಳೇ ಅಂತಿಮವಾಗಿದ್ದವು. ಮಧ್ಯಯುಗನ ಕಾಲದಲ್ಲಿ ಅರಸೊತ್ತಿಗೆ ಅಥವಾ ರಾಜಮನೆತನ ಕೊಡುವಂತಹ ಕಾನೂನುಗಳು, ಜಮೀನ್ದಾರಿ ಅಥವಾ ಶ್ರೀಮಂತ ವರ್ಗ ಕೊಡುವಂತಹ ಕಾನೂನುಗಳು ಅವತ್ತು ಪ್ರಚಲಿತವಾಗಿದ್ದವು. ಇನ್ನು ಎರಡನೇ ನೋಡುತ್ತೇವೆ ನ್ಯಾಯಾಂಗದ ನಿರ್ಧಾರಗಳು. ಆಧುನಿಕ ಕಾಲದಲ್ಲಿ ಹಲವಾರು ರೀತಿಯ ಸಂಘರ್ಷಗಳು ಬರ್ತವೆ. ಆಸ್ತಿ ವಿವಾದ, ಮನೆ ವಿವಾದ, ನದಿ ವಿವಾದ, ಗಡಿ ವಿವಾದ, ಮತ್ತು ನಮ್ಗೆ ಯಾವುದೇ ಒಂದು ಕೊರತೆಗಳಾದಾಗ ನಾವು ನೇರವಾಗಿ ನ್ಯಾಯಾಂಗದ ಕಡೆಗೆ ಬೆಟ್ ಮಾಡಿ ತೋರಿಸ್ತೀವಿ, ಅಲ್ಲಿಂದ ನಮಗೆ ನ್ಯಾಯ ಸಿಗಬೇಕಂತ. ಇಲ್ಲಿ ಮನುಷ್ಯನಿಗೆ ಸಾರ್ವಜನಿಕ ಅಭಿಪ್ರಾಯದ ಮೂಲಕವಾಗಿ ಮತ್ತು ಸಾಮಾನ್ಯ ನಿಯಮದ ಮೂಲಕವಾಗಿ ನ್ಯಾಯ ಸಿಗುತ್ತೆ. ಎಲ್ಲಿವರೆಗೆ ನ್ಯಾಯಗಳು ಅಸ್ತಿತ್ವದಲ್ಲಿರುವುದಿಲ್ವೋ ಅಲ್ಲಿವರೆಗೆ ನಾವು ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಲಾರ್ಡ್ ಬ್ರೈಸ್ ಎಂಬ ಚಿಂತಕ ಹೇಳ್ತಾನೆ, ನ್ಯಾಯಾಂಗದ ಆವರಣದಲ್ಲಿ ಕತ್ತಲೆಯಾದರೆ ಮತ್ತೆಲ್ಲಿಂದ ನಾವು ಬೆಳಕನ್ನು ಹಚ್ಚಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳಿ ನ್ಯಾಯಾಂಗದ ಶ್ರೇಷ್ಠತೆಯನ್ನ ಅವರು ವಿವರಿಸ್ತಾರೆ. ಗ್ರೀಕಿನ ನ್ಯಾಯಾಂಗ ವ್ಯವಸ್ಥೆ, ರೋಮಿನ ನ್ಯಾಯಾಂಗ ವ್ಯವಸ್ಥೆ ಮತ್ತು ಇಂಗ್ಲಿಷಿನ ನ್ಯಾಯಾಂಗ ವ್ಯವಸ್ಥೆಗಳು ಅತ್ಯುತ್ತಮವಾದಂಥ ಕಾನೂನಿನ ಉದಾಹರಣೆಗಳಾಗಿವೆ. ಮನುಷ್ಯ ಸಮಾಜ ಜೀವನ ಬೆಳೆದಂತೆ ಹಳೆ ಕಟ್ಟುಪಾಡುಗಳನ್ನು ತೆಗೆದು ಆಧುನಿಕವಾಗಿರುವಂಥ ವ್ಯವಸ್ಥೆಗಳಿಗೆ ಹೊಂದಿಕೊಳ್ಳುವುದನ್ನು ಅವನು ಖಚಿತಪಡಿಸಿಕೊಂಡಿದ್ದಾನೆ. ಇನ್ನು ಮೂರನೇದು ವೈಜ್ಞಾನಿಕ ವ್ಯಾಖ್ಯಾನಗಳು. ಅಂದರೆ ರೋಮ್ ಕಾಲ ಮತ್ತು ಆಧುನಿಕ ಕಾಲ. ಇಲ್ಲಿ ರೋಮ್ ಕಾಲದಲ್ಲಿ ವೈಜ್ಞಾನಿಕವಾದ ಕಾನೂನುಗಳಿರಲಿಲ್ಲ. ಆಧುನಿಕ ಕಾಲದಲ್ಲಿ ಸಂವಿಧಾನದ ಕೆಳಗಡೆ ಬರುವಂತ ಕಾನೂನುಗಳು ಮನುಷ್ಯನ ಜೀವನವನ್ನ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಇಂದಿನ ಪದ್ಧತಿಗಳು, ನಿರ್ಧಾರಗಳು, ಕಾನೂನುಗಳು ಇವೆಲ್ಲವನ್ನು ಅವಲೋಕಿಸ್ತೀವಿ. ಇನ್ನು ಅದರ 4ನೇ ಪಾಯಿಂಟ್ಸ್ ಬಂದು ಶಾಸನ, ಲಾ ಅಂತ ಕರಿತೀವಿ. ಇಲ್ಲಿ ರಾಜ್ಯವು ತಾನು ಇಷ್ಟಪಡುವಂತ ಎಲ್ಲಾ ರೀತಿ ಇಚ್ಛೆಯನ್ನ ಕಾನೂನಿನ ಮೂಲಕವಾಗಿ ತಂದು ಅದು ಸಂಪ್ರದಾಯ ನಿಯಮ, ಸಾಮಾನ್ಯ ತತ್ವಗಳನ್ನ ಶಾಸಕಾಂಗದ ರೀತಿಯಲ್ಲಿ ಕಾನೂನಾಗಿ ರೂಪಿಸುತ್ತೆ. ಈ ಮೂಲಕವಾಗಿ ಜನರು ಶಾಸನಗಳಿಗೆ ಬದ್ಧರಾಗಿರಬೇಕು ಅನ್ನೋದನ್ನ ಇದು ತಿಳಿಸಿಕೊಡುತ್ತೆ. ಇನ್ನು ಇದರ ಕೊನೆಯ ಪಾಯಿಂಟ್ಸ್ ಬಂದು ರಾಷ್ಟ್ರೀಯ ಕಾನೂನು. ಕಾನೂನಿನಲ್ಲಿ ನ್ಯಾಷನಲ್ ಲಾ ಅಂತ ಏನ್ ಕರಿತೀವಲ್ಲ, ಅರ್ಥ ಏನು? ರಾಷ್ಟ್ರೀಯ ಕಾನೂನು ಪ್ರಜೆಗಳ ವರ್ತನೆಯನ್ನು ನಿಯಂತ್ರಿಸಲು ರಾಜ್ಯವು ನಿರ್ಮಿಸುವಂತಹ ಕಾಯ್ದೆಗಳೇ ಕಾನೂನುಗಳು. ಇವು ರಾಜ್ಯ ಮತ್ತು ಪ್ರಜೆಗಳ ಹಿತಕ್ಕಾಗಿ ರೂಪಿಸಲ್ಪಡುತ್ತವೆ. ಭಾರತ, ಅಮೆರಿಕದಲ್ಲಿ, ಇಂಗ್ಲೆಂಡಲ್ಲಿ ರಾಜ್ಯವು ಪರಮಾಧಿಕಾರ ಹೊಂದಿಕೊಂಡಿದ್ದು, ಸಂಸತ್ತು ಪರಮಾಧಿಕಾರ ಹೊಂದಿಕೊಂಡಿದ್ದು, ಅವರು ರಚಿಸುವಂತ ಕಾನೂನುಗಳು ಅಲ್ಟಿಮೇಟ್ ಆಗಿ ಅಥವಾ ಅಂತಿಮವಾಗಿ ಜನರು ಪಾಲನೆ ಮಾಡಬೇಕಾಗಿರುತ್ತವೆ. ಈ ರಾಷ್ಟ್ರೀಯ ಕಾನೂನಲ್ಲಿ ಒಟ್ಟು 7 ಭಾಗಗಳಿದಾವೆ ಅಥವಾ 7 ವಿಧದ ಕಾನೂನುಗಳಿದಾವೆ. ನೀವು ಒಂದೊಂದನ್ನ ನೋಟ್ಸ್ ಮಾಡ್ಕೊಳ್ಬೇಕು. ನಂಬರ್ 1, ಸಂವಿಧಾನಾತ್ಮಕ ಕಾನೂನು, ಕಾನ್ಸ್ಟಿಟ್ಯೂಷನಲ್ ಲಾ. ಇಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಒಟ್ಟಾಗಿ ಸೇರಿಕೊಂಡು ಸದನಗಳಲ್ಲಿ ಜನರಿಗೆ ಬೇಕಾಗಿರುವಂತಹ ಶಾಸನಗಳನ್ನು ರಚನೆ ಮಾಡುತ್ತೆ. ಎರಡನೇದು ಸಾಧಾರಣ ಕಾನೂನು, ಜನರಲ್ ಲಾ. ಇದು ರಾಜ್ಯದ ಶಾಸಕಾಂಗದಿಂದ ರಚನೆಯಾಗುವಂತ ಕಾನೂನುಗಳು. ಮೂರನೇದು ಸಾರ್ವಜನಿಕ ಕಾನೂನು. ಇಲ್ಲಿ ಪ್ರಜೆಗಳ ರಕ್ಷಣೆ, ಪ್ರಜೆಗಳ ಆಶೋತ್ತರಗಳನ್ನು ನೆರವೇರಿಸಲಿಕ್ಕೆ ಸಂಸತ್ತುಗಳಲ್ಲಿ, ಸದನಗಳಲ್ಲಿ ತೆಗೆದುಕೊಳ್ಳುವಂತಹ ವಿಶೇಷದ ಕಾಯ್ದೆಗಳು, ಖಾಸಗಿ ಕಾನೂನು.
ನಾಲ್ಕನೇದು, ಇಲ್ಲಿ ರಾಷ್ಟ್ರದಲ್ಲಿ ಪ್ರಜೆಗಳ ವೈಯಕ್ತಿಕವಾಗಿರುವಂತ ಹಕ್ಕುಗಳನ್ನ ಕಾಪಾಡಲಿಕ್ಕೆ ಇರುವಂತ ಕಾನೂನು ರಚನೆ ಆಗುತ್ತೆ. ಆಡಳಿತಾತ್ಮಕ ಕಾನೂನು, ಅಡ್ಮಿನಿಸ್ಟ್ರೇಟಿವ್ ಲಾ. ಸೊ ಈ ಒಂದು ವ್ಯವಸ್ಥೆಯನ್ನು ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಾಣುತ್ತೇವೆ. ವಿಶೇಷವಾಗಿ ಅಲ್ಲಿ ಪ್ರತಿ ರಾಜ್ಯದಲ್ಲಿ ಆಡಳಿತಾತ್ಮಕ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿ ಜನಸಾಮಾನ್ಯರಿಗೆ ದಿನನಿತ್ಯದ ಆಡಳಿತಕ್ಕೆ ತೊಂದರೆಗದ ರೀತಿಯಲ್ಲಿ ಈ ಕೋರ್ಟುಗಳು ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರನೇ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ವೇಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇನ್ನು ಸಾಮಾನ್ಯ ಲಾ, ಕಾನೂನು ಅಂತಂದ್ರೆ ರಾಜ್ಯಕ್ಕೂ ಮತ್ತು ನಾಗರಿಕರಿಗೂ ಇಬ್ಬರಿಗೂ ಅನ್ವಯಿಸುವಂತ ಕಾನೂನು. ಇಲ್ಲಿ ಯಾರಿಗೂ ಸಹ ತಾರತಮ್ಯ ಇರುವುದಿಲ್ಲ. ಇನ್ನು ಅಂತಾರಾಷ್ಟ್ರೀಯ ಕಾನೂನು ಅಂದ್ರೆ ರಾಷ್ಟ್ರಗಳ ನಡುವೆ ಗಡಿ, ನೀರು, ವ್ಯಾಪಾರ, ಶಾಂತಿ ಮತ್ತು ಭದ್ರತೆ ವಿಚಾರದಲ್ಲಿ ಯಾವುದಾದರೂ ಉದ್ವಿಗ್ನ ಸ್ಥಿತಿಗಳು ಉಂಟಾದರೆ, ಸಂಘರ್ಷಗಳು ಉಂಟಾದರೆ ಇದನ್ನ ಪರಸ್ಪರ ಸಂಧಾನ, ರಾಜಿ, ಮಾತುಕತೆ ಮೂಲಕವಾಗಿ ಅಥವಾ ವಿಶ್ವಸಂಸ್ಥೆಯ ಮುಂದುಗಡೆ ಇಟ್ಟುಕೊಂಡು ಬಗೆಹರಿಸುವಂತ ವಿಧಾನವಾಗಿವೆ. ಇದಿಷ್ಟು ನಿಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕಾನೂನು, ಅರ್ಥ, ಮೂಲಗಳು ಮತ್ತು ಅದರ ದೃಷ್ಟಿಕೋನ ಆಗಿದೆ. ಥ್ಯಾಂಕ್ ಯು.